Hi, we are the Ghetto Kids, and we are in India, Bangalore. Very nice. Thank you. ವಿಶೇಷವಾಗಿ ಅಂದರೆ ಆಫ್ರಿಕನ್ ಡ್ಯಾನ್ಸರ್ಸ್ ಯಾಕೆ ಅನ್ನುವಂಥದ್ದು ಈ ಸಿನಿಮಾಗೆ ಎಷ್ಟು ಆಪ್ಟ್ ಆಗ್ತಾರೆ, ಯಾವ ರೀತಿ ಪ್ಲ್ಯಾನ್ ಆಗಿದೆ ಅನ್ನೋಂಥದ್ದು ಸರ್ ಮುಖ್ಯವಾಗಿ ಏನಂತಂದರೆ ಒಂದು ಪ್ರಮೋಷನಲ್ ಸಾಂಗ್ 45ಗೆ ಮಾಡ್ತಾ ಇದ್ದೀವಿ. ಬರೀ ಒಂದು ಪ್ರಮೋಷನಲ್ ಸಾಂಗ್ ಸಿಂಪಲ್ಲಾಗಿ ಇರ್ಕೂಡ್ದು ಅನ್ನೋದು ನಮ್ಮ ರಮೇಶ್ ರೆಡ್ಡಿ ಸರ್ ಆಗಲಿ ನಂದಾಗಲಿ ಕನ್ನಡದ ಸಾಂಗು ವರ್ಲ್ಡ್ ವೈಡ್ ಹೋಗಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಸರ್. ಅದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಕಾಣಿದ್ದು ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ಜೀಟೋ ಕಿಡ್ಸ್ ಅಂತ. ಇವರು ಏನಂತಂದರೆ ವರ್ಲ್ಡ್ ಫೇಮಸ್ ಇವರು ನೀವು ಇನ್ಸ್ಟಾಗ್ರಾಮಲ್ಲಿ ಭಾಳ ರೀಲ್ಸ್ ಎಲ್ಲ ನೋಡಿರ್ತೀರ. ಆಫ್ರಿಕಾನಲ್ಲಿರೋದು ತುಂಬ ಫೇಮಸ್ ಇವರು. ಸೊ ನಾವೇನು ಅಂದ್ಕೊಂಡ್ರಿ ಒಂದು ಕನ್ನಡದ ಸಾಂಗ್ ಇವ್ರ ಜೊತೆ ನಾವು ಕೊಲಾಬ್ರೇಟ್ ಆದರೆ ನಮ್ಮ ಕನ್ನಡದ ಸಾಂಗು ಬಾರ್ಡ್ರ್ ದಾಟುತ್ತೆ, ಆಫ್ರಿಕಾನಲ್ಲಿ ಕೇಳ್ತಾರೆ. ಇವ್ರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ. ಸೊ ಇವ್ರ ಫ್ಯಾನ್ಸ್ ನಮ್ಮ ಕನ್ನಡ ಹಾಡು ಕೇಳಿದಾಗ ನಮ್ಮ ಇಡೀ ಸಿನಿಮಾನೇ ಒಂದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಗೆ ಹೋಗುತ್ತೆ. ಆ ಥರ ಒಂದು ಅಂದ್ಕೊಂಡು ನಾವು ಟ್ರೈ ಮಾಡಿದ್ವಿ ಆ್ಯಂಡ್ ಇವ್ರನ್ನ ಮೇಲ್ ಮಾಡಿದ್ವಿ, ಇವ್ರನ್ನ ಅಪ್ರೋಚ್ ಮಾಡಿದ್ವಿ. ನಮಗೆ ಸಿಕ್ಕಿದ್ರು ಆ್ಯಂಡ್ ಸಿಕ್ಕಿದ್ದಕ್ಕೆ ನಾವು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಸೊ ಮೇನ್ ಉದ್ದೇಶ ಕನ್ನಡದ ಸಾಂಗ್ ಲೆಟ್ ಅಸ್ ಟೇಕ್ ಇಟ್ ಟು ಅನ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್. ಇದು 5 ಡೇಸ್ ಶೂಟ್ ಮಾಡ್ತೀವಿ. ಲಿರಿಕ್ಸ್ ಬರ್ದಿದ್ದಾರೆ ಸರ್ ಇದಕ್ಕೆ? ಲಿರಿಕ್ಸ್ ಕನ್ನಡ ಇರುತ್ತಾ ಇಂಗ್ಲಿಷ್ ಇರುತ್ತಾ ಅಥವಾ ಎರಡು ಮಿಕ್ಸ್ ಇರುತ್ತೆ ಹೇಗಿರುತ್ತೆ ಸರ್? ಒಂದು ತುಂಬ ಒಂಥರ ಡಿಫ್ರೆಂಟ್ ಆದ ಸಾಂಗ್ ಇದು. ಇದು ಲಿರಿಕ್ಸ್ ನಮಗೆ MC ಬಿಜು ಅವರು ಬರೆದಿದ್ದಾರೆ ಆ್ಯಂಡ್ ನಿಶಾನ್ ರೈ ಅವರು ಬರೆದಿದ್ದಾರೆ. ಸೊ MC ಬಿಜು ಅವರೇ ಕನ್ನಡದಲ್ಲಿ ಹಾಡಿದ್ದಾರೆ ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಭಾಳ ಒಳ್ಳೊಳ್ಳೆ ರ್ಯಾಪರ್ಸ್ ಹಾಡಿದ್ದಾರೆ. ಒಂದು ಡಿಫ್ರೆಂಟ್ ಆಗಿರುತ್ತೆ ಈ ಸಾಂಗ್ ನಿಮಗೆ. ಇಲ್ಲ, ನಮಗೊಂದು ಫಿಲ್ಮಲ್ಲಿ ಒಂದು ಪ್ರಮೋಷನಲ್ ಸಾಂಗ್ ಬೇಕಿತ್ತು. ಸೊ ಸುಮ್ಮನೆ ಒಂದು ಪ್ರಮೋಷನಲ್ ಸಾಂಗು ಎಲ್ಲ ಸಿನಿಮಾದಲ್ಲೂ ಮಾಡಿರ್ತಾರೆ, ಏನಾದರೂ ಸ್ಪೆಷಲಾಗಿ ಮಾಡಬೇಕಲ್ಲ ಅಂದಾಗ ವಿ ಥಾಟ್ ಈ ಥರ ಈ ಡ್ಯಾನ್ಸರ್ಸ್ ತುಂಬ ಫೇಮಸ್ ಇದ್ದಾರೆ ಆ್ಯಂಡ್ ಇದೊಂದು ಒಳ್ಳೆ ಡ್ಯಾನ್ಸ್ ನಂಬರು. ಜಾನಿ ಮಾಸ್ಟ್ರು ಇದನ್ನು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ರಾಜ್ಬಿ ಶೆಟ್ಟಿ ಸರು, ಉಪೇಂದ್ರ ಸರು ಆ್ಯಂಡ್ ಶಿವಣ್ಣ 3 ಜನ ಫ್ರೇಮಲ್ಲಿದ್ದಾಗ ಏನಾದರೂ ಒಂದು ಬೇಕಲ್ಲ. ಈ ಥರ ಇದೊಂದು ಅಪರೂಪದ ಕೊಲಾಬ್ರೇಷನ್. ಹೌದೌದು, 3 ಜನನೂ ಇವ್ರ ಜೊತೆ ಇರ್ತಾರೆ. ಸೊ ಇದೊಂದು ಅಪರೂಪದ ಕೊಲಾಬ್ರೇಷನ್. ಈ ಸೂಪರ್ ಸ್ಟಾರ್ಗಳನ್ನ ನಾವು ಒಂದು ಇಂಟರ್ನ್ಯಾಷನಲಿ ತೊಗೊಂಡೋಗಿ ಒಂದು ಪ್ಲ್ಯಾಟ್ಫಾರ್ಮ್ ತೊಗೊಂಡೋಗಿ ಒಂದು ಒಳ್ಳೆ ಅವಕಾಶ ಇದೆ. ಚೆನ್ನಾಗಿ ಹಾಡು ನಾವು ಮಾಡಿದ್ರೆ ಖಂಡಿತ ಕನ್ನಡ ಹಾಡು ನಮಗೊಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ. ಶೂಟಿಂಗ್ ಇರುತ್ತೆ ಸರ್, ಜೊತೆಗೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಬೇಕನ್ನೋ ಪ್ಲಾನ್? ಮೇಡಮ್ ಇದೇನಂತಂದರೆ ಯುಗಾಂಡ ಸೆಟ್ಟನ್ನ ನಾವು ಇಲ್ಲೇ ಕರ್ನಾಟಕದಲ್ಲಿ ಹಾಕಿದ್ದೀವಿ. ನಾವು ಪ್ಯಾಲೇಸ್ ಹಿಂದೆ ಸಪೋಟ ಗಾರ್ಡನ್ ಇದೆಯಲ್ಲ, ಅದರೊಳಗಡೆ ಯುಗಾಂಡನಲ್ಲಿ ಇರೋಂಥ ಒಂದು ಚಿಕ್ಕ ಚಿಕ್ಕ ಫಾರೆಸ್ಟ್ ಒಳಗಡೆ ಒಂದು ಲೊಕೇಶನ್ಸ್ ಥರ ಮಾಡಿದ್ದೀವಿ. ನಿಮಗೆ ಪ್ರಮೋಷನಲ್ ಸಾಂಗೇ ಒಂದು ಆಲ್ಬಮ್ ಥರ ಇರುತ್ತೆ, ರೆಗ್ಯುಲರ್ ಆಗಿರಲ್ಲ. ಒಂದು ಸ್ಟೋರಿ ಇರುತ್ತೆ, ಆ ಸ್ಟೋರಿಯಿಂದ ಸಾಂಗಿಗೆ ಹೆಂಗೆ ಹೋದ್ವಿ ಅನ್ನೋದು ಇಟ್ ವಿಲ್ ಬಿ ಎ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸರ್ ಇದು ಸಿನಿಮಾದಲ್ಲೂ ಇರುತ್ತಾ ಸಾಂಗ್ ಹೇಗೆ? ಇಲ್ಲ, ಪ್ರಮೋಷನಲ್ ಸಾಂಗು ಸಿನಿಮಾದಲ್ಲಿ ಕೊನೆಯಲ್ಲಿ ಬರುತ್ತೆ. ಸರ್ ಈ ಹಿಂದೆ ಸಲಗದಲ್ಲೂ ಕೂಡ ಒಂದು ಇದೇ ಥರ ಆಫ್ರಿಕನ್ಸ್ ಅನ್ನೇ ಯೂಸ್ ಮಾಡಿಕೊಂಡು ಅವ್ರು ಮಾಡ್ಕೊಂಡಿದ್ರು ಪ್ರಮೋಷನ್ಸ್, ಅದೇ ಥರ ಇರುತ್ತಾ ಅಥವಾ ಬೇರೆ? ಇಲ್ಲ, ಇದು ಸ್ಪೆಷಲ್ ಆಗಿ ಜೀಟೋ ಕಿಡ್ಸೇ ಸಪ್ರೇಟ್. ಈಗ ಆಫ್ರಿಕನ್ಸು ತುಂಬ ಸಿನಿಮಾಗಳಲ್ಲಿ ಆಫ್ರಿಕನ್ಸ್ ಡ್ಯಾನ್ಸ್ ಮಾಡಿರೋದೆಲ್ಲ ಇದೆ, ಬಟ್ ಇದು ಬಂದ್ಬಿಟ್ಟು ಇವರು ದೇ ಆರ್ ಬೇರೆ ಡ್ಯಾನ್ಸರ್ಸ್. ಇವ್ರ ಫಾರ್ಮ್ ಆಫ್ ಡ್ಯಾನ್ಸಿಂಗೇ ಬೇರೆ ಇರುತ್ತೆ. ಎಲ್ಲ ಭಾಳ ಖುಷಿಪಟ್ಟರು. ಏನಂತಂದರೆ ಕೊರಿಯೋಗ್ರಾಫ್ ಮಾಡಿರೋದೇ ತುಂಬ ಡಿಫ್ರೆಂಟ್ ಸ್ಟೆಪ್ಗಳು ಮಾಡಿರೋದು. ಶಿವಣ್ಣ ಅವರಾಗಲಿ, ಉಪ್ಪಿ ಸರ್ ಆಗಲಿ ಎಲ್ಲರೂ ನೋಡಿಬಿಟ್ಟು ಇಷ್ಟು ದೊಡ್ಡ ಸ್ಟೆಪ್ ಇದೆ, ನಿಮ್ಗೆ ಎಷ್ಟು ಬೇಕಾದರೂ ವಿಲ್ ವರ್ಕ್ ವಿತ್ ಯು, ಡ್ಯಾನ್ಸ್ ರಿಹರ್ಸಲ್ಸ್ ಮಾಡ್ತೀವಿ, ವಿಲ್ ಡೂ ಅ ವೆರಿ ಗುಡ್ ಜಾಬ್ ಅಂತ ತುಂಬ ಎಲ್ಲರೂ ಸಪೋರ್ಟ್. ಈಗ ಸಿನಿಮಾ ರಿಲೀಸ್ ಅಂತಕ್ಕಿದೆ, ಸೊ ಈ ಟೈಮಲ್ಲಿ ಆ್ಯಡ್ ಆನ್ ಆಗಿರೋಂಥದ್ದು, ಸೊ ಹೆಂಗೆ? ಇಲ್ಲ, ಇದು ಮೊದಲೇ ಪ್ಲ್ಯಾನ್ ಇತ್ತು ನಮಗೆ, ಬಟ್ ನಮ್ಮದು ಡೇಟ್ಸ್ ಎಲ್ಲ ಕೂಡ ಬರಬೇಕಲ್ಲ. ಇವ್ರು ಬೇರೆ ತುಂಬ ಬ್ಯುಸಿ, ವರ್ಲ್ಡ್ ವೈಡ್ ಸುತ್ತಾನೆ ಇರ್ತಾರೆ. ಇವ್ರ ಡೇಟ್ ತೊಗೊಂಡ್ವಿ, ಅಣ್ಣವ್ರ ಡೇಟ್ ತೊಗೊಂಡ್ವಿ, ಎಲ್ಲ ಮಿಕ್ಸ್ ಆಗಿ. ಸರ್ ಎಷ್ಟು ಡ್ಯಾನ್ಸರ್ಸ್ ಇದ್ದಾರೆ, ಜೊತೆಗೆ ಅವ್ರಿಗೆ ಹೇಳಿದ್ದೀರಾ ಶಿವಣ್ಣ ಬಗ್ಗೆ ಆಗಿರ್ಬೋದು, ಉಪ್ಪಿ ಸರ್ ಬಗ್ಗೆ ಆಗಿರ್ಬೋದು, ರಾಜ್ಪೇಶ್? ಯಾಕಂದರೆ ನಾವು ಮೇಲ್ ಮಾಡಿದಾಗಲೇ ಅವ್ರು ಅಲ್ಲಿಂದ ಅಪ್ರೂವ್ ಮಾಡಬೇಕಲ್ಲ. ಫುಲ್ ಸಿನಿಮಾ ಕ್ರೂ ಬಗ್ಗೆ ಹೇಳಿದ್ದೀವಿ. ಅವ್ರು ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಕನ್ನಡದ ಅಂದರೆ ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿರೋದು ಅವ್ರು ಫಸ್ಟ್ ಟೈಮ್, ಆ್ಯಂಡ್ ಅದು ಕರ್ನಾಟಕಕ್ಕೆ ಬಂದಿರೋದು. ಕನ್ನಡದ ಸಾಂಗ್ ಅನ್ನೋದು ಭಾಳ ಸ್ಪೆಷಲ್, ಹೆಮ್ಮೆ ನಮಗೆ. ಎಷ್ಟು ದಿನ ಶೂಟ್ ಮಾಡ್ತೀವಿ ಸರ್? 5 ಡೇಸ್ ಶೂಟ್.
ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ನಾನು ಫಸ್ಟೇ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ, 45 ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಇವತ್ತು ನಮ್ಮ ಕೆಂಪೇಗೌಡ ಟ್ಯಾಚಿ ಮುಂದೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕನ್ನ ಖುಷಿ ಬೇರೆ ಇಲ್ಲ ಅಂತಂತ. ಇದು 45 ಪಿಕ್ಚರ್ ಫಸ್ಟ್ ಅಂದ್ಕೊಂಡಿದ್ದೀವಿ ನಾವು ಎಲ್ಲ ಈ ಥರ. ನಾವು ಅರ್ಜುನ್ ಸರ್ ಮಾತಾಡ್ಕೊಂಡಿದ್ದೀವಿ, ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತ. ಇವರು ಹೆಚ್ಚು ಕಮ್ಮಿ ಒಂದು 3 ತಿಂಗಳು ಮುಂಚೆ ಹೇಳಿದ್ದು, ಈ ಥರ ಕಿಡ್ಸ್ ಇದ್ದಾರೆ, ಈ ಥರನ ಈ ಉಗಾಂಡದಿಂದ ಕರ್ಸೋಣ ಅಂತ 3-4 ತಿಂಗಳಾಯಿತು. ಅವ್ರದ್ದು ವೀಸಾ ಪ್ರೊಸೆಸ್ಸು ಅವ್ರು ತುಂಬ ಇದೆ. ಇಲ್ಲಿಂದ ಅಗ್ರಿಮೆಂಟ್ ಮಾಡಿ ನಾವು ಸಿಕ್ಕಾಪಟ್ಟೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಇತ್ತು, ಅದಂತ ಎಲ್ಲ ಕೂಡಿ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಆ ಸಾಂಗ್ ಕೇಳಿದಾಗ ನಿಮಗೆ ಯಾವ ರೀತಿ ಅನ್ಸುತ್ತೆ ಇದುವರೆಗೂ ನೋಡಿಲ್ಲ, ಯಾಕೆಂದರೆ ನಾನು ಪದೇ ಹೇಳ್ತಾ ಇದ್ದೀನಿ, ನಾವು ಒಂದು ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ ಇವಾಗ ಇದಂತ. ಇದು ಇಂಡಿಯಾದಲ್ಲೇ ಫಸ್ಟ್ ಅಟೆಂಪ್ಟ್ ಮಾಡ್ತಾರೆ. ಇದು ಉಗಾಂಡದಿಂದ ಕರ್ಕೊಬಂದು ನಮ್ಮ ಬೆಂಗಳೂರಲ್ಲಿ ಡ್ಯಾನ್ಸ್ ಮಾಡಿಸಿ, ಅದು ಕೊರಿಯೋಗ್ರಾಫರ್ ಅವರು ಆಂಧ್ರದಿಂದ ಇವರು ನಮ್ಮ ಜಾನಿ ಮಾಸ್ಟ್ರು ಡಿಫ್ರೆಂಟಾಗಿ ಮಾಡಿದ್ದಾರೆ. ಎಲ್ಲ ಮಾಡಿ ನಮ್ಗೆ ಇವಾಗೆಲ್ಲ ವೀಡಿಯೋಗಳೆಲ್ಲ ತೋರಿಸಿದ್ದಾರೆ ಅವ್ರು ಹೆಂಗೆ ಡ್ಯಾನ್ಸ್ ಮಾಡಬೇಕು ಅಂತ. ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಇನ್ನು ಡ್ಯಾನ್ಸ್ ಮಾಡೋದು ಒಂದೇ, ಆಮೇಲೆ ನೀವು ಕೇಳೋದು ಒಂದೇ, ಇನ್ನು ಬಾಕಿ ಇರೋದು ಇನ್ನೆಲ್ಲ ಆದಷ್ಟು ಜಲ್ದಿ ಇದು ಮಾಡ್ತೀವಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಹೇಳ್ತಾ ಇದ್ರಿ ನೀವು, ನಾನು ಫೇಲ್ ಆಗಿದ್ದೆ, ಡಿಸ್ಟಿಂಕ್ಷನ್ ಬರಬೇಕು ಅಂತ. ಎಲ್ಲೋ ಇದೆಲ್ಲ ನೋಡಿದ್ರೆ ಫುಲ್ ಡಿಸ್ಟಿಂಕ್ಷನ್ ಮೇಡಮ್. ಇದೆ ಅಂತ IAS ಪರೀಕ್ಷೆ ಬರ್ದಿದ್ದೀವಲ್ಲ, ಆ ಥರ ಬರೀತಾ ಇದ್ದೀನಿ ಮೇಡಮ್. ಇದು 100% ಫಸ್ಟ್ ರ್ಯಾಂಕ್ ಬರ್ತೀನಿ ಮೇಡಮ್ ಇವಾಗ IAS ಬರ್ದಂಗೆ ಮೇಡಮ್. ಇವಾಗ ಈ 45 ಪಿಕ್ಚರು ಸರ್ ಇಲ್ಲಿ ತನಕ ಪ್ಯಾನ್ ಇಂಡಿಯಾ ಪ್ರಚಾರ ಆಗಿದೆ, ಯಾಕಂದರೆ ಮುಂಬೈ, ಹೈದರಾಬಾದ್, ಚೆನ್ನೈ ಈ ಥರ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸು. ಸೊ ಈಗ ಇಂಟರ್ನ್ಯಾಷನಲ್ ವೇದಿಕೆಗೆ ಹೋಗ್ತಾ ಇದೆ ಈ ಒಂದು ಕಿಡ್ಸ್ಗಳ ಮೂಲಕ. ಅಲ್ಲ, ಹೋಗುತ್ತೆ, ಖಂಡಿತ ಹೋಗುತ್ತೆ, ಹೋಗಬೇಕು ಅಂತ. ಇಂಥ ಕಂಟೆಂಟು ಫುಲ್ಲು ಎಲ್ಲ ಕಡೆ ಹೋಗಬೇಕು ಅಂತಲೇ ನಾವು ಪ್ರಯತ್ನ ಬೀಳ್ತಾ ಇರೋದು. ಕಂಟೆಂಟ್ಗೋಸ್ಕರ ನೋಡಿ, ಇದೆಲ್ಲ ಇವಾಗ ಕಿಡ್ಸ್ ಬರಬೇಕಾದ್ರೆ ಕಂಟೆಂಟಿಂದನೇ. ಕಂಟೆಂಟ್ ಇಲ್ಲ ಅಂದರೆ ಕರ್ಕೊಬಂದು ಸುಮ್ಮನೆ ನಾವು ಡ್ಯಾನ್ಸ್ ಮಾಡಿಸ್ಬಿಟ್ಟು ಅದು ಇದು ಮಾಡಿಬಿಟ್ಟು ಒಂದು ಸಾಂಗ್ಗೋಸ್ಕರ ಎಲ್ಲ. ಕಂಟೆಂಟ್ಗೂ ಇದಕ್ಕೂ ಮೀನಿಂಗ್ ಇದೆ. ಆ ಮೀನಿಂಗ್ ನೀವು ನೋಡಿದಾಗ ಗೊತ್ತಾಗುತ್ತೆ. ಎಲ್ಲಾದ್ರೂ ಒಂದಂತ ಎಲ್ಲ 45 ಒಳಗಡೆನೇ ಸುತ್ತುತ್ತಾ ಇರುತ್ತೆ. ಇವಾಗ ಏನು ಸುತ್ತಿದ್ರು ಅದ್ರ ಒಳಗಡೆನೇ, ಕತೆ ಒಳಗಡೆನೇ ಸುತ್ತುತ್ತಾ ಇದೆ. ಇದಂತ ಖಂಡಿತ ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ಅಂತ. Hi, we are the Ghetto Kids and we are in India, Bangalore.